ರೈತ ಮುಖಂಡ ಹಳ್ಳಿಕೆರೆ ಭಾಗ್ಯರಾಜು ನೇತೃತ್ವದಲ್ಲಿ ನಗರದ ಕಲಾಮಂದಿರದ ಆರ್ಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ್ದು, ಈ ವೇಳೆ ಸಫಾರಿ ಬಂದ್ ಬಳಿಕ ಹುಲಿ ಕಾಡಾನೆಗಳ ದಾಳಿ ಕಡಿಮೆಯಾಗಿದೆ. ಆದರೆ ಇದೀಗ ಸಫಾರಿ ಪುನರಾರಂಭಕ್ಕೆ ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಅನುಮತಿಯನ್ನ ನೀಡಿದ್ದು, ಇದರಿಂದ ಕಾಡು ಪ್ರಾಣಿಗಳ ದಾಳಿ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಆದ್ದರಿಂದ ಈ ಕೂಡಲೇ ಸಫಾರಿ ಪುನರಾರಂಭವನ್ನ ಕೈಬಿಡಬೇಕು ಅಂತ ಹೇಳಿ ರೈತರು ಆಗ್ರಹಿಸಿದ್ದಾರೆ. ಇನ್ನು ಸಫಾರಿ ವಿರೋಧಿಸಿ ಮೈಸೂರಿನಲ್ಲಿ ರೈತ ಮುಖಂಡ ಕುರುಬೂರು ಶಾಂತಕುಮಾರ್ ನೇತೃತ್ವದಲ್ಲಿ ಬೈಕ್ ರ್ಯಾಲಿ ನಡೆಸಲಾಯಿತು. ನಗರದ ಗನ್ ಹೌಸ್ ವೃತ್ತದಿಂದ ಮೈಸೂರು ಡಿಸಿ ಕಚೇರಿಯವರೆಗೆ ಬೃಹತ್ ಬೈಕ್ ರ್ಯಾಲಿ ನಡೆಸಿದ್ದು, ಈ ವೇಳೆ ಪ್ರತಿಭಟನಾಕಾರರು ಅರಣ್ಯ ಸಚಿವರ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದು, ಸಫಾರಿ ಪುನರಾರಂಭ ಕೈಬಿಡುವಂತೆ ಆಗ್ರಹಿಸಿದ್ದಾರೆ. ಬಂಡೀಪುರ ನಾಗರಹೊಳೆ ಕಬಿನಿ ನೀರಿನಲ್ಲಿ ಅಕ್ರಮ ರೆಸಾರ್ಟ್ಗಳು ಸಾಕಷ್ಟಿದ್ದಾವೆ ಅಂತೇಳಿ ವರದಿ ಆಗ್ತಾ ಇದೆ. ಆ ವರದಿ ಹಿನ್ನೆಲೆಯಲ್ಲಿ ಕಳೆದ ಒಂದು ತಿಂಗಳಿಂದ ನಾವು ಚಳುವಳಿಯನ್ನು ಮಾಡಿ, ಕನ್ನಡ, ದಲಿತ, ರೈತ ಎಲ್ಲ ಸೇರಿ ಇಲ್ಲಿ ಚಳುವಳಿಯನ್ನು ಮಾಡಿ ಸಂಬಂಧಪಟ್ಟಂಥ ಪ್ರಾದೇಶಿಕ ಆಯುಕ್ತರಿಗೆ ಒಂದು ಅರ್ಜಿಯನ್ನು ಕೊಟ್ವಿ. ಅದರ ಮುಖಾಂತರ ಚಾಮರಾಜನಗರದಲ್ಲಿ ಸಭೆಯನ್ನು ಮಾಡಿ, ಆ ಸಭೆ ಮುಖಾಂತರ ಇನ್ನು 15 ದಿನದೊಳಗಡೆ ನಾವು ಈ ಒಂದು ಸಮಸ್ಯೆಯನ್ನು ಬಗೆಹರಿಸ್ತೀವಿ ಅಂತ ಹೇಳಿದ್ರು. ಇವತ್ತವರೆಗೂ ಕೂಡ ಸಮಸ್ಯೆ ಬಗೆಹರಿದಿಲ್ಲ. 1 ಇಂಚು ತೆರವು ಮಾಡ್ತಕ್ಕಂಥ ಕೆಲಸ ಮಾಡಿಲ್ಲ. ಒಬ್ಬರ ಮೇಲೆ ಸಕ್ರಮವಾಗಿ ಅಕ್ರಮ ಇದೆ ಅಂತಕ್ಕಂಥ ತೆರವು ಮಾಡಲಿಕ್ಕೆ ಅವ್ರಿಗೆ ನೋಟಿಸ್ ಕೊಟ್ಟಿವಿ ಅಂತಕ್ಕಂಥದ್ದಿಲ್ಲ. ಅಂದರೆ ಈ ಪ್ರಾದೇಶಿಕ ಆಯುಕ್ತರು ರಾಜಕೀಯ ಗುಲಾಮಗಿರಿ ಕೆಲಸ ಮಾಡ್ತಾ ಇದ್ದಾರಾ? ಇವ್ರು ಸಂಬಳ ತಗೋತಾ ಇಲ್ವಾ? ರೈತರ ಮಕ್ಕಳು ಸಂಬಳ ಕೊಡ್ತಾ ಇಲ್ವಾ? ನಾವೆಲ್ಲ ಇವ್ರಿಗೆ ಟ್ಯಾಕ್ಸ್ ಕೊಟ್ಟು ನಮ್ಮ ಟ್ಯಾಕ್ಸಲ್ಲಿ ತಗೋತಾ ಇಲ್ವ ಸಂಬಳನ? ಆ ಕಾರಣಕ್ಕೆ ಯಾಕೆ ನೀವು ಇನ್ನೂ ಕ್ರಮ ತಗೊಂಡಿಲ್ಲ ಅಂತೇಳಿ ಕೇಳಲಿಕ್ಕೆ, ಪ್ರಶ್ನೆ ಮಾಡಲಿಕ್ಕೆ ಇವತ್ತು ಬಂದಿದ್ದೇವೆ. ಇವತ್ತು ಪೊಲೀಸ್ ಅಧಿಕಾರಿಗಳು ಬ್ಯಾರಿಕೇಡ್ ಹಾಕೊಂಡು ತಡೀತಾ ಇದ್ದಾರೆ. ಇವರು ಸುವಮೋಟೋ, ಇವ್ರು ನಿಜವಾಗೂ ಕಾನೂನು ಅರಿವಿದ್ರೆ ಸಾಮಾನ್ಯ ರೈತರು ಅರ್ಜಿ ಕೊಟ್ಟರೆ ಟೇಬಲ್ ಮೇಲೆ ಇರ್ತದೆ, ರಾಜಕಾರಣಿಗಳು ಕೊಟ್ಟರೆ ತಗೊಂಡೋಗಿ FIR ಮಾಡಿಬಿಡ್ತಾರೆ. ಅಂದರೆ ಅಕ್ರಮ ರೆಸಾರ್ಟ್ಗಳಿಗೆ ಅಧಿಕಾರಿಗಳು, ರಾಜಕಾರಣಿಗಳು ಎಲ್ಲರೂ ಕೂಡ ಸಪೋರ್ಟೆಡ್ಡು. ಸಫಾರಿ ಮಾಡಲಿಕ್ಕೆ ಮಾತ್ರ ಮಂತ್ರಿಯಿಂದ ಹಿಡಿದು ಎಲ್ಲ ಗಂಡಸರು, ಸಫಾರಿ ಮಾಡಲಿಕ್ಕೆ ಎಲ್ಲ ಗಂಡಸರು. ಅದೇ ಸಫಾರಿಯಲ್ಲಿ ಇರ್ತಕ್ಕಂಥ ತೊಂದರೆ ಆಗ್ತಾ ಇದೆ, ಅಕ್ರಮ ರೆಸಾರ್ಟ್ಗಳು ಬೇಡ ಅಂತ ನಾವು ಕೇಳಕ್ಕೆ ಹೋದರೆ ಅದನ್ನು ಕಂಡಿಡಿರಿ, ಅದ್ರ ವರದಿ ಮಾಡಿ ಅಂತ ಹೇಳಿದ್ರೆ ಇವ್ರು ಗಂಡಸರಲ್ಲ. ನಿಮಗೆ ಗುದ್ಲಿ ಇಲ್ವೇನ್ರಿ? ಅಧಿಕಾರಿಗಳೇ, ಜಿಲ್ಲಾ ಮಂತ್ರಿಗಳೇ, ಮುಖ್ಯಮಂತ್ರಿಗಳೇ, ನಾಚಿಕೆ ಆಗಬೇಕು ನಿಮಗೆ ಸರ್ಕಾರಕ್ಕೆ. ಇಂಥ ಅಕ್ರಮ ನಡೀತಾ ಇದ್ರು ಕೂಡ ಅದ್ರ ಪರವಾಗಿ ಸೊಲ್ಲೆತ್ತದೇನೆ, ಅದ್ರ ಪರವಾಗಿ ವಿಚಾರ ಮಂಡಿಸ್ತೇನೆ, ನೀವಿನ್ನೂ ಮೌನ ಆಗಿದ್ದೀರಿ ಅಂತ ಹೇಳಿದ್ರೆ ನಿಮಗೆ ಅಲ್ಲಿ ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟಂಥ ಮಂತ್ರಿಗಳು, MLA ಅಧಿಕಾರಿಗಳಿಗೆ ರೆಸಾರ್ಟ್ಗಳಿಂದ ಎಂಜಿಲ್ ಬರ್ತಾ ಇದೆ, ಎಂಜಿಲ್ ತಿಂತಾ ಇದ್ದೀರಾ ಅಂತ ಪ್ರಶ್ನೆ ಮಾಡಬೇಕಾಗ್ತದೆ. ನಾವು ಆ ಎಂಜಿಲ್ ತಿನ್ನೋ ಕೆಲಸವನ್ನು ಬಿಟ್ಟು ನೇರವಾಗಿ ನಾವೇನು ಅಕ್ರಮ ಇದೆ ಅಂತ ಹೇಳ್ತಾ ಇದ್ದೀವಿ ಅದನ್ನು ಸಕ್ರಮವಾಗಿದ್ದರೆ ಸಕ್ರಮ ಇದೆ ಅಂತ ವರದಿ ಕೊಡಿ, ಅಕ್ರಮ ಇದ್ದರೆ ಅಕ್ರಮ ತೆರವು ಮಾಡಲಿಕ್ಕೆ ಕ್ರಮ ಕೈಗೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಸಂಪೂರ್ಣ ಬೆತ್ತಲೆ ಚಳುವಳಿಯನ್ನು ಸರ್ಕಾರ ಮತ್ತು ಮಂತ್ರಿಗಳ ಮುಂದೆ ಮಾಡಬೇಕಾಗ್ತದೆ ಅಂತೇಳಿ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.